ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬಾಲು ಮನೆಗೆ ಬಾಲು ಮನೆಗೆ ಬಂದಿಯಾಳೆ ವರ್ಧನ್ ತಂಗಿ. ಬಂದುಬಿಟ್ಟು ಅದು ಮೆಮೊರಿ ಕಾರ್ಡನ್ನು ಕದಿಯೋದಕ್ಕೆ ಬಂದಿದ್ದಾಳೆ ಅವಳು. ಬ್ಯಾಗು ಮತ್ತು ಕಾರ್ಡನ್ನು ಕದಿಯೋದಕ್ಕೆ. ಅಲ್ಲಿ ಹೇಳಿರ್ತಾರೆ ಬಾಲು ಮನೆಯಲ್ಲೇ ಇದೆ, ಇನ್ನೆಲ್ಲೂ ಸಿಗಲ್ಲ ಅದು ಅಂತೇಳ್ಬಿಟ್ಟು. ಈಗ ಬಾಲು ಮನೆಯಲ್ಲೇ ಕದಿಬೇಕು ಅವಳು, ಏನಾದರೂ ಮಾಡಿ ಕದಿಬೇಕು. ಅದಕ್ಕೋಸ್ಕರ ಅಲ್ಲಿ ಬಂದಿಯಾಳೆ. ಮತ್ತು ಈ ಕಡೆ ಸತ್ಯ ಮನೇನ ಫ್ಲಡ್ಜ್ ಮಾಡೋದಕ್ಕೆ, ಅಂದರೆ ಮನೇನ ಫ್ಲಡ್ಜ್ ಮಾಡಿ ದುಡ್ಡು ತೊಗೊಂಡ್ರೆ ಕಾವೇರಿನ ಬಿಡ್ಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೇನ ಅಡ್ಬಿಡೋದಕ್ಕೆ ಕರೆಸಿದ್ದಾನೆ. ಪೇಪರೆಲ್ಲ ನೋಡ್ತಾ ಇದ್ದಾರೆ. ಆದರೆ ಅವನ ಹೆಂಡ್ತಿ ಸರಳ ಒಪ್ಪಲ್ಲ ಅದಕ್ಕೆ. ಸರ್ ಎಲ್ಲ ನೋಡಾಗಿ ಪಕ್ಕ ಇದೆ ಡಾಕ್ಯುಮೆಂಟ್ಸ್ ಅಂತಂದು ಆದಮೇಲೆ ಸರಳ ಇದಕ್ಕೆ ಸೈನ್ ಹಾಕು ಅಂತ ಕರೀತಾನೆ. ಅದಕ್ಕೆ ನಾನು ಯಾವ ಕಾರಣಕ್ಕೂ ಸೈನ್ ಹಾಕಲ್ಲ, ನೀವೇನು ಆಟ ಆಡ್ತೀರಾ, ಇರೋಕ್ಕೆ ಮನೆ ಬೇಡವಾ, ಬರೀ ತಂಗಿ ತಂಗಿ ಮಗಳು ಅಂತ ಕೂತ್ಕೊಂಡ್ರೆ ನಾವೇನು ಮಾಡೋದು ಅಂತೇಳ್ಬಿಟ್ಟು ಬೈತಾಳೆ. ನೀವು ಇತ್ಯರ್ಥ ಮಾಡಿಕೊಂಡು ನಮಗೆ ಹೇಳಬೇಕು, ನೀವು ಸುಮ್ಮನೆ ಮನೇಲಿ ಮಾತಾಡಿಲ್ದೇ ಮೇಲೆ ಏನಕ್ಕೆ ಕರೆದ್ರಿ ಅಂತೇಳಿ ಅವರು ಓದಿ ನೋಡಿದ್ರಲ್ವ, ಅವರು ನಾನು ಹೋಗ್ತೀನಿ ಅಂತ. ಇಲ್ಲ ಸರ್ ಇರಿ ಒಂದು ನಿಮಿಷ ಅಂತೆ ಇವನು ಸತ್ಯ. ಸರಳ ಹಾಕು, ಕಾವೇರಿಯಿಂದ ಮನೆ ಬರ್ಸ್ಕೊಂಡಿದೆಯಲ್ಲ, ಹಾಕು ಇವಾಗ ಸೈನು ಅಂತಾನೆ. ನಾನು ಯಾವ ಕಾರಣಕ್ಕೂ ಹಾಕಲ್ಲ ಸೈನು ಅಂದಮೇಲೆ ಹಾಕಲ್ಲ, ನೀವು ಹೇಳಿ ಮೇಲೆ ನೀವೇ ಹೋಗ್ತೀರೋ ಅಥವಾ ನಾನೇ ಹೋಗಿಸ್ಬೇಕಾ ಅಂತ ಇವ್ರು ಕೇಳ್ತಾಳೆ. ಹಂಗಂದಾಗ ಅಯ್ಯಪ್ಪ ಎದ್ಬಿಟ್ಟು ಸೈಲೆಂಟಾಗಿ ಎದ್ದು ಹೋಗ್ತಾನೆ. ಫಸ್ಟು ನೀವು ಬಗೆಹರಿಸ್ಕೊಳ್ಳಿ ವ್ಯಾಜ್ಯನ, ಆಮೇಲೆ ನನಗೆ ಹೇಳಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ ಅವನು. ಸರಳ ಯಾವ ಕಾರಣಕ್ಕೂ ನಾನು ಸೈನ್ ಹಾಕಲ್ಲ ಅಂತಾಳೆ. ಅವ್ರ ಅತ್ತೆನೂ ಅಲ್ಲೇ ಇರ್ತಾಳೆ. ಮತ್ತು ರಾಣಿನೂ ಅಷ್ಟು ದೂರದಲ್ಲಿ ನೋಡ್ತಾ ನಿಂತಿರ್ತಾಳೆ. ಆವಾಗ ಸೈನ್ ಹಾಕಲ್ಲ ಅಂದಮೇಲೆ ಅವ್ರು ಹೊರಟೋದ್ಮೇಲೆ ಸತ್ಯನ ಹತ್ರ ಹೋಗಿ ರಾಣಿ, ಮಮ್ಮ ಬಿಡ್ಸೋಕ್ಕಾಗಲ್ಲ ಹಂಗಾರೆ ಅಮ್ಮನ್ನ ಅಂತಾಳೆ. ದುಡ್ಡಿಲ್ಲಲ್ಲ ಬಿಡ್ಸೋಕ್ಕಾಗಲ್ಲ ಮಮ್ಮ ಅಂತೇಳಿ. ಏನು ಮಾಡೋದಮ್ಮ, ಸರಳ ಸೈನ್ ಹಾಕ್ಲಿಲ್ವಲ್ಲ, ಏನು ಮಾಡೋದು ಅಂತ ಹೇಳ್ತಾನೆ. ಮತ್ತು ಏನು ಮಾಡೋದು ಮಮ್ಮ ಈಗ ಅಂತ, ನೋಡೋಣ ತಗೋ ಇನ್ನೂ ಏನಾರು ಮಾಡೋಕ್ಕಾಗುತ್ತಂತ ನೋಡೋಣಂತೆ ಅಂತ ಹೇಳಿರ್ತಾನೆ. ಹಾಗೆ ಅವನು ಎದ್ದು ಹೋಗ್ತಾನೆ. ಇವರು ಆ ಥರ ಹೇಳಿರ್ತಾರೆ. ಈ ಕಡೆ ಬಾಲ ಇರೋ ವಿಷಯನೆಲ್ಲ ಹೇಳ್ಬಿಡ್ತಾನೆ ಮತ್ತೆ ಸಾರಿಕಂಗೆ. ಅವಳು ವರ್ಧನ್ಗೆ ಹೋಗಿ ಹಂಗೆ ಒಪ್ಪಿಸ್ತಾಳೆ. ನಾನು ಲಾಯರ್ ಇಟ್ಟಿದ್ದೀನಿ ಅದು ಇದು ಅಂತ ಎಲ್ಲ ಪುಂಗಿ ಊದ್ತಾನೆ. ಅದನ್ನು ತೊಗೊಂಡೋಗ್ಬಿಟ್ಟು ಅವಳು ಹಂಗೆ ಹೇಳ್ತಾಳೆ. ಇದೇ ಎಡವಟ್ಟು, ಯಾವಾಗಲೂ ಎಡವಟ್ಟು ಮಾಡ್ಕೊಳ್ತಾನೆ ಇವನು ಬಾಲ. ಅವಳನ್ನ ಅದು ಏನು ನಂಬ್ತಾನೋ ಏನೋ ಗೊತ್ತಿಲ್ಲ. ಅವಳು ವಿಷಯ ತಿಳ್ಕೊಳ್ಳೋಕ್ಕೆ ಬರ್ತಾಳೆ, ಎಲ್ಲ ವಿಷಯನೂ ತಿಳ್ಕೊಳ್ಳೋದು, ಆಮೇಲೆ ಹೋಗಿ ಹೇಳೋದು, ಇದೇ ಥರ ಮಾಡ್ತಾಳೆ. ಕಾಫಿ ಬಂದಿದ್ದಾನೆ. ಇಬ್ರಿಗೂ ಒಂದೊಂದು ಲೋಟ ಕಾಫಿ ಕುಡಿತಾ ಮಾತಾಡ್ತಾ ಇದ್ದಾರೆ. ಮಾತಾಡ್ತಾ ಪ್ರೀತಿ ಪ್ರೇಮ ಅಂತ ಮಾತಾಡೋದು ಬೇರೆ, ಆಮೇಲೆ ನನ್ನ ಹೆಂಡ್ತಿ ನನ್ನ ಮಗಳು ನನಗೆ ಮುಖ್ಯ ಅನ್ನೋದು ಬೇರೆ, ನಾನು ಎಷ್ಟಾದ್ರೂ ಕಷ್ಟ ಆಗಲಿ ನನ್ನ ಹೆಂಡ್ತಿ ನಾನು ಬಿಡಿಸ್ಲೇಬೇಕು ಅನ್ನೋದು ಬೇರೆ. ಇದನ್ನೆಲ್ಲ ತಿಳ್ಕೊಂಡೋಗಿ ಸಾರಿಕಾ ವರ್ಧನಿಗೆ ಒಪ್ಪಿಸ್ತಾಳೆ. ಇದೇ ಥರ ಆಗೋಗಿದೆ. ಆಮೇಲೆ LLB ಭಾರ್ಗವಿ ಫೋನ್ ಮಾಡಿ ಕರೆದಿದ್ದಾಳೆ, ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾನೆ. ಲಾಯರ್ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಹೌದಾ, ಬಿಡಿಸ್ಲೇಬೇಕಾ ಕಾವೇರಿನ, ಬೇಗ ಬಿಡಿಸು, ರಾಣಿ ಒಂದು ಕಡೆ ನೀನು ಒಂದು ಕಡೆ ಕಾವೇರಿ ಒಂದು ಕಡೆ ಆಗಿಬಿಡ್ತೀರ, ಬೇಗ ಬಿಡಿಸು ಅಂತ ಹೇಳ್ತಾಳೆ. ಆದರೆ ಒಳಗಡೆ ಕುದೀತಾ ಇರ್ತಾಳೆ. ಆಮೇಲೆ ಅಲ್ಲಿಂದ ಹೋಗಿ ವರ್ಧನಿಗೆಲ್ಲ ಇದು ಒಪ್ಪಿಸ್ಬೇಕಲ್ಲ, ಹೋಗ್ತಾಳೆ ಬೇಗ ಬೇಗ. ಈ ಕಡೆ ಲಾಯರ್ ನೋಡ್ಲಿಕ್ಕೆ ಹೋಗ್ತಾನೆ ಬಾಲು. ಲಾಯರ್ ನೋಡೋಕ್ಕೆ ಹೋದಾಗ ಲಾಯರ್ ಭಾರ್ಗವಿ ಇರ್ತಾಳೆ ಅಲ್ಲೇ, ಫೈಲೆಲ್ಲ ರೆಡಿ ಮಾಡಿಕೊಂಡು. ಅಂದರೆ ಕಾವೇರಿ ಸೈನೆಲ್ಲ ಬೇಕಲ್ಲ, ರಾಣಿದು ಕಾವೇರಿದು ಸೈನೆಲ್ಲ ಬೇಕು, ಎಲ್ಲದೂ ಇರಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಸತ್ತಿನ ಮಗ ರಾಣಿಗೆ ಹೇಳ್ತಾನೆ, ತುಂಬ ದುಡ್ಡು ಬೇಕು, ಅಷ್ಟು ದುಡ್ಡು ಕಟ್ಟೋವಷ್ಟು ಅಪ್ಪನ ಹತ್ರ ಇಲ್ಲ, ಅತ್ತೆನ ಕಾವೇರಿ ಅತ್ತೆ ಬಿಡಿಸೋವಷ್ಟು ದುಡ್ಡು ಅಪ್ಪನ ಹತ್ರ ಇಲ್ಲ, ನೀನು ಫ್ರೆಂಡನ್ನೇ ಕೇಳೋದು ಒಳ್ಳೆಯದು ಅಂತ ಹೇಳ್ತಾನೆ. ಫ್ರೆಂಡ್ ಹತ್ರ ಅಷ್ಟೊಂದು ದುಡ್ಡು ಐತಾ ಅಮ್ಮನ ಬಿಡಿಸೋವಷ್ಟು ಅಂತ ರಾಣಿ ಕೇಳ್ತಾಳೆ. ಅಲ್ಲ ಇದ್ರೂ ಇರ್ಬೋದು, ಗೊತ್ತಿಲ್ಲಪ್ಪ, ಇದ್ರೂ ಇರ್ಬೋದು, ಅಪ್ಪನ ಹತ್ರ ಮಾತ್ರ ಇಲ್ಲ ಅಂತ ಹೇಳ್ತಾನೆ. ಹೌದಾ ಅಂಥೇಳಿ ಹುಡುಗಿ ಯೋಚನೆಗೆ ಹೋಗುತ್ತೆ, ಹೆಂಗಾದ್ರೂ ಮಾಡಿ ಅಮ್ಮನ ಬಿಡಿಸ್ಬೇಕು ಅಂತ. ಇವಳು ಕಾವೇರಿ ಜೈಲಲ್ಲಿ ಓದ್ಕೊತಾ ಇರ್ತಾಳೆ. ಓದ್ಕೊತಾ ಇದ್ದಾಗ
ಬರೀ ಈ ಬಾಲಂದೇ ನೆನಪು ಬರುತ್ತೆ ಅಲ್ಲಿ. ಬಾಲ ಅಲ್ಲಿ ಹೋಗಿ ತಪ್ಕೊಂಡಿದ್ದು ಬಾತ್ರೂಮಲ್ಲಿ. ಮತ್ತು ಇತ್ತೀಚೆಗೆ ಬಂದಂತಹ ಅವೆಲ್ಲ ಮೆಮೊರಿಗಳನ್ನೆಲ್ಲ ನೆನೆಸ್ಕೋತಾಳೆ. ಆಮೇಲೆ ಇವಳನ್ನ ರಾಣಿ ನೆನೆಸ್ಕೋತಾಳೆ. ಓದೋಕ್ಕೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವಳಿಗೆ. ಏಕೆಂದರೆ ಬರೀ ಇದೇ ತಲೆಯಲ್ಲೆಲ್ಲ ಅದೇ ಬರ್ತಾಯಿದೆ. ಅಯ್ಯೋ ಈ ಬಾಲ ಬೇಡ ಅಂದರೂ ಯಾಕೆ ಬರ್ತಾನಪ್ಪ ನನಗೆ ನನ್ನ ಇದಕ್ಕೆ ಅನ್ನಂಗೆ ಆಗ್ಬಿಟ್ಟಿದೆ ಅವಳಿಗೆ. ಯಾವಾಗ್ಲೂ ಅವನೇ ಎರಡೊತ್ತು ಇದು ಒಳ್ಳೆ ಕತೆ ಆಗೋಯ್ತಲ್ಲ ಅಂತೇಳ್ಬಿಟ್ಟು ಈ ಕಡೆನೂ ಅಷ್ಟೇ ಬಾಲ ಅದನ್ನೇ ಯೋಚನೆ ಮಾಡ್ತಿರ್ತಾನೆ. ಕಾವೇರಿ ಬಗ್ಗೆನೇ ಯೋಚನೆ. ಕಾವೇರಿ ತಪ್ಕೊಂಡಿದ್ದು, ಕಾವೇರಿಗೆ ನೀರು ಕೊಟ್ಟಿದ್ದು, ಕಾವೇರಿಗೆ ಹೇಳಿದ್ದು, ಕಾವೇರಿ ಕರ್ಕೊಂಡೋಗಿದ್ದು ಇವೇ ಅವನಿಗೂ ಕನಸು ಬೀಳ್ತಲೇ ಇರ್ತವೆ ಯಾವಾಗಲೂ. ಯಾವಾಗಲೂ ಎನಿ ಟೈಮು ಇದೇನೇ ಕನಸು ಕಾಣ್ತಾನೆ ಇರ್ತಾನೆ. ಯಾವ ರೀತಿ ಬಿಡಿಸ್ಬೇಕು, ಏನು ಮಾಡಬೇಕು, ಲಾಯರ್ ಬಿಡಿಸ್ಬೋದಲ್ವಾ, ಒಳ್ಳೆ ಲಾಯರ್ ಸಿಕ್ಕಿದ್ದಾರೆ, ಹೇಗಾದರೂ ಮಾಡಿ ಜೆ ಪಿ ಆದರೂ ಸರಿ, ಭಾರ್ಗವಿ ಆದರೂ ಸರಿ, ಇಬ್ಬರಲ್ಲಿ ಒಬ್ಬರು ಬಿಡಿಸ್ಬಿಟ್ರೆ ಸಾಕು ಅಂತ ಯೋಚನೆ ಮಾಡ್ತಲೇ ಇರ್ತಾನೆ. ಅದೊಂದು ಹುಡುಗಿ ಅವ್ರ ಅಮ್ಮನ ಹತ್ರ ಸೇರಿಸ್ಬಿಟ್ರೆ ಸಾಕಪ್ಪ ದೇವರೇ, ನನ್ನ ಮಗಳು, ನನ್ನ ಹೆಂಡ್ತಿ, ನಾನು ಒಟ್ಟಿಗೆ ಒಂದು ಕಡೆ ಇದ್ಬಿಟ್ರು ಸಾಕು ಅಂತ ಅವನು ಅವಾಗವಾಗ ಕೇಳ್ಕೊತಲೇ ಇರ್ತಾನೆ ದೇವ್ರ ಹತ್ರ. ಈ ಕಡೆ ಏನಪ್ಪ ನನಗೆ ಓದೋಕ್ಕೆ ಆಯ್ತಿಲ್ವಲ್ಲ ಈ ಬಾಲನಿಂದ, ಏನು ಮಾಡೋದು ಅಂತ ಅವಳು ಕಾವೇರಿ ಚಿಂತೆ ಮಾಡ್ತಿರ್ತಾಳೆ. ಹಂಗಾಗಿ ಕಾವೇರಿಗೆ ಇನ್ನೂ ಬಾಲ ಅಲ್ಲಿಗೆ ಹೋಗಿಲ್ಲ. ಹೋಗಿ ಸೈನ್ ಹಾಕಿಸ್ಕೊಂಡು ಬರಬೇಕು. ಸೈನ್ ಹಾಕಿಸ್ಕೊಬರೋವರೆಗೂ ಇವರು ವೆಯ್ಟಿಂಗು. ಅಂದರೆ ಕಾವೇರಿ ಅಲ್ಲಿ ಸೈನ್ ಹಾಕಲ್ಲ ಅನಿಸುತ್ತೆ. ಬಾಲನ ಮುಖ ನೋಡಿದರೆ ಆಗಲ್ಲ. ಮೋಸ್ಟ್ಲಿ ಪೊಲೀಸವ್ರ ಹತ್ರ ಕಳಿಸಿ ಹಾಕಿಸ್ಬೇಕು ಅನ್ನೋಂಗೆ ಕಾಣುತ್ತೆ. ಬಿಡುಗಡೆಗೆ ಲಾಯರ್ ಇಡಬೇಕು, ಹಾಕಮ್ಮ ಅಂತೇಳಿ ಏನಾರು ಹಂಗೆ ಹಾಕಿಸ್ಬೇಕಷ್ಟೇ. ಅದು ಬಿಟ್ಟರೆ ಬಾಲನೇ ಡೈರೆಕ್ಟಾಗಿ ಹೋದರೆ ಹಾಕೋದು ಡೌಟು ನನಗೇನು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.